ಗೆಳೆಯರೇ ನಮಸ್ಕಾರ. ಮಹಾಭಾರತ ಭಾಗ 2 ಕಥಾ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನೀರಲ್ಲಿ ನೀರಾಗಿ ಹರಿದ ಗಂಗೆಯನ್ನು ಮನಸ್ಸಿನಲ್ಲೇ ನೆನೆಯುತ್ತಾ ಅರಮನೆಗೆ ಹಿಂದಿರುಗಿದ್ದಾರೆ ರಾಜ ಶಾಂತನು ಹಾಗೂ ಪುತ್ರ ದೇವಋತ. ದೇವಋತನ ಆಗಮನದ ಸುದ್ದಿ ನಗರದಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ನಾಗರಿಕರು ಸಂತೋಷದಿಂದಿದ್ದಾರೆ. ಇಲ್ಲಿ ರಾಜನು ಪುತ್ರನಿಗೆ ರಾಜ್ಯದ ಆಗು ಹೋಗುಗಳನ್ನು ವಿವರಿಸುತ್ತಿದ್ದಾನೆ. ದೇವಋತನಿಗೆ ರಾಜ್ಯದ ಪಟ್ಟಾಭಿಷೇಕಕ್ಕೆ ತಯಾರಿ ನಡೆಸುತ್ತಿದ್ದಾನೆ. ಇದೇ ಸಂತೋಷದಲ್ಲಿ ಶಾಂತನು ಸತ್ಯವತಿಯನ್ನು ಭೇಟಿ ಮಾಡಲು ತೆರಳಿದ್ದಾನೆ ಆಕೆಯ ಬಿಡಾರದ ಬಳಿ. ರಾಜನ ಬರುವಿಕೆಯನ್ನು ಎದುರು ನೋಡುತ್ತಿದ್ದ ಸತ್ಯವತಿ, ಪ್ರಭುಗಳೇ, ಏನಿದು, ತುಂಬಾ ಸಂತೋಷದಲ್ಲಿರುವ ಹಾಗಿದೆ, ಕಾರಣವೇನೆಂದು ತಿಳಿಯಬಹುದೇ ಎಂದಾಗ ಶಾಂತ ಮಹಾರಾಜನು ಎದೆಯುಬ್ಬಿಸಿ ಹೇಳುತ್ತಾನೆ, ನನ್ನ ಪುತ್ರ ದೇವಋತ ರಾಜ್ಯಕ್ಕೆ ಆಗಮಿಸಿದ್ದಾನೆ. ಆತನನ್ನು ಪಟ್ಟಾಭಿಷೇಕಕ್ಕೆ ತಯಾರಿ ಮಾಡುತ್ತಿದ್ದೇನೆ. ಹಸ್ತಿನಾಪುರದ ನಾಗರಿಕರೂ ಸೇರಿದಂತೆ ನಾನು ಸಹ ಸಂತೋಷದಲ್ಲಿರುವುದು ಇದೇ ಕಾರಣಕ್ಕೆ. ಪುತ್ರನ ಪಟ್ಟಾಭಿಷೇಕದ ನಂತರ ನೀನು ನನ್ನೊಂದಿಗೆ ಅರಮನೆಯಲ್ಲಿ ಸಂತೋಷವಾಗಿ ಇರಬಹುದು. ನೀನು ನನ್ನೊಂದಿಗೆ ಬಾ ಸತ್ಯವತಿ. ಶಾಂತನುವಿನ ಮಾತಿಗೆ ಸತ್ಯವತಿ ಸಿಡಿಮಿಡಿಗೊಂಡು ರಾಜನಿಗೆ ಎದುರು ಉತ್ತರ ನೀಡುತ್ತಾಳೆ. ನಿಮ್ಮ ಪುತ್ರ ದೇವಋತ ರಾಜ್ಯದ ರಾಜಕುಮಾರ. ನಾನು ನಿಮ್ಮ ಅರಮನೆಯಲ್ಲಿ ರಾಣಿ. ರಾಜಕುಮಾರನಿಗೆ ಮಲತಾಯಿಯಾಗಿ ಅರಮನೆಯಲ್ಲಿರಬೇಕೇ? ಅದು ಒಬ್ಬ ದಾಸಿಗೆ ಸಮಾನವಾದ ಜೀವನ. ಇದು ಅಸಾಧ್ಯ. ಭರತ ವಂಶದ ಅರಮನೆಯಲ್ಲಿ ನಾನು ಇರಬೇಕಾದರೆ ಅದು ರಾಣಿಯಾಗಿ ಹೊರತು ದಾಸಿಯಾಗಿ ಅಲ್ಲ. ರಾಣಿಯಾಗಬೇಕಾದರೆ ನಾನು ನನ್ನ ಪುತ್ರ ಹಸ್ತಿನಾಪುರದ ರಾಜಕುಮಾರನಾಗಬೇಕು, ನಿಮ್ಮ ಪುತ್ರ ದೇವಋತನಲ್ಲ. ಇದನ್ನು ನೀವು ಒಪ್ಪುವುದಾದರೆ ನಾನು ನಿಮ್ಮೊಂದಿಗೆ ಬರುವೆ, ಇಲ್ಲವೆಂದರೆ ನೀವು ಇಲ್ಲಿಗೆ ಬನ್ನಿ. ನಾವಿಬ್ಬರೂ ಈ ನದಿಯಲ್ಲಿ ಮೀನು ಹಿಡಿದು ಅದನ್ನು ನಾನು ನಗರದ ಬೀದಿಗಳಲ್ಲಿ ಮಾರಿ ಬರುತ್ತೇನೆ. ಹಾಗೂ ಮತ್ಸ್ಯರಾಜನ ಮಗಳಾಗಿಯೇ ಇರುವೆ ಹೊರತು ನಿಮ್ಮ ರಾಜ್ಯದ ರಾಣಿಯಾಗಿ ಅಲ್ಲ ಎಂದು ಕಠೋರವಾಗಿ ಉತ್ತರಿಸುತ್ತಾಳೆ ಸತ್ಯವತಿ. ಸತ್ಯವತಿಯ ಮಾತನ್ನು ಕೇಳಿದ ಶಾಂತನು ಎದುರು ಮಾತನಾಡದೆ ಮನಸ್ಸಿನಲ್ಲಿಯೇ ಮರಗುತ್ತಾ ಅರಮನೆಗೆ ಹಸ್ತಿನಾಪುರ ಯುವ ರಾಜನ ಪಟ್ಟಾಭಿಷೇಕದ ತಯಾರಿಯಲ್ಲಿದೆ. ನಗರಗಳು ಸಿಂಗಾರಗೊಂಡಿದೆ. ಬೀದಿ ಬೀದಿಯಲ್ಲಿ ತೋರಣಗಳು, ಮನೆ ಮನೆಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಅರಮನೆಯ ಹೊರಾಂಗಣದಲ್ಲಿ ನಗಾರಿ, ಡೊಳ್ಳು, ಕಹಳೆಯಂತಹ ಗಾನ ವಿಭೂಷಣಗಳು ಮೊಳಗುತ್ತಿದೆ. ಲಲನೆಯರು ನೃತ್ಯ ಮಾಡುತ್ತಿದ್ದಾರೆ. ಈ ಎಲ್ಲ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಹಸ್ತಿನಾಪುರದ ಮಿತ್ರ ರಾಜ್ಯದ ರಾಜರು, ಹಿತೈಷಿಗಳು, ನಾಗರಿಕರು ಅಸಂಖ್ಯಾತ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಜಕುಮಾರನಿಗೆ ವಿವಿಧ ಬಗೆಯ ಬಂಗಾರದ ಆಭರಣಗಳು ತಯಾರಾಗಿದೆ. ರೇಷ್ಮೆಯ ಉಡುಗೆ, ಕೊರಳಿಗೆ ವಜ್ರದ ಹಾರ ಮತ್ತಷ್ಟು ಮೆರುಗು ನೀಡುತ್ತಿದೆ. ಹಳದಿ, ಗಂಧ, ಹಾಲಿನಿಂದ ರಾಜಕುಮಾರನಿಗೆ ಅಭಿಷೇಕವಾಗಿದೆ. ಮಂತ್ರಘೋಷಗಳು ಮೊಳಗುತ್ತಿದೆ. ರಾಜ ಶಾಂತ ಮಹಾರಾಜರು ಪುತ್ರನಿಗೆ ಚಿನ್ನದ ಕಿರೀಟವನ್ನು ಮುಡಿಗೇರಿಸಿ ಭರತ ವಂಶದ ಲಾಂಛನವಿರುವ ದಂಡವನ್ನು ದೇವಋತನಿಗೆ ನೀಡಿ ಈ ಅಮೃತ ಗಳಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಸತ್ಯವತಿ ಹೇಳಿದ ಕಠೋರ ಮಾತುಗಳು ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳುತ್ತಿದೆ ಎನ್ನುವ ಭಾಸವಾಗುತ್ತಿದೆ. ಶಾಂತ ಮಹಾರಾಜರಿಗೆ ಮನಸ್ಸು ವಿಚಲಿತವಾಗುತ್ತಿದೆ. ದೇವಋತನಿಗೆ ಪಟ್ಟಾಭಿಷೇಕವಾಗಿದೆ. ರಾಜ್ಯದ ಜನತೆ ಯುವರಾಜನನ್ನು ಸ್ವೀಕರಿಸಿದ್ದಾರೆ.
ಆದರೆ ರಾಜ ಶಾಂತನು ಚಿಂತೆಯಲ್ಲಿ ಮರುಗುತ್ತಿದ್ದಾನೆ. ರಾಣಿ ಇಲ್ಲದ ಅರಮನೆ. ಸತ್ಯವತಿಯ ಬಳಿ ಹೋಗುವಂತಿಲ್ಲ. ಗಂಗೆ ಅರಮನೆಗೆ ಬರಲಾರೆ ಎಂದಿದ್ದಾಳೆ. ರಾಜ ಶಾಂತನು ವಿರಹ ವೇದನಕ್ಕೆ ಒಳಗಾಗಿ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದಾನೆ. ನಿದ್ರೆ, ಭೋಜನದಂತಹ ದಿನಚರಿ ಚಟುವಟಿಕೆಯಿಂದಲೂ ದೂರ ಉಳಿದಿದ್ದಾನೆ ಶಾಂತನು. ತನ್ನ ತಂದೆಯ ಮುಖದಲ್ಲಿ ಇಲ್ಲದ ಸಂತೋಷಕ್ಕಾಗಿ ಕಾರಣ ಏನೆಂದು ದೇವಋತನ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸದ ಶಾಂತ ಎಲ್ಲವೂ ಸರಿಯಾಗಿಯೇ ಇದೆ ಎಂಬಂತೆ ನಟಿಸುತ್ತಿದ್ದಾನೆ. ಆದರೆ ತನ್ನ ತಂದೆ ಯಾವುದೋ ಸುಖಕ್ಕಾಗಿ ಹಾತೊರೆಯುತ್ತಾರೆ ಎನ್ನುವ ಬಲವಾದ ನಂಬಿಕೆಯಿಂದ ಪರಿಹಾರ ಹುಡುಕಿ ಹೊರಟಿದ್ದಾನೆ ದೇವಋತ. ಪರಿಹಾರ ಹುಡುಕಿ ಹೊರಟ ದೇವಋತ ಬಂದು ನಿಲ್ಲುವುದು ಮತ್ಸ್ಯರಾಜನ ಮಗಳಾದ ಸತ್ಯವತಿಯ ಬಳಿ. ಸತ್ಯವತಿಯ ಬಳಿ ತೆರಳಿದ ದೇವಋತನಿಗೆ ಸತ್ಯವತಿ ಏನೆಂದು ಮರು ಉತ್ತರ ನೀಡಿದಳು? ಇದನ್ನು ತಿಳಿಯುವ ಮುಂದಿನ ಸಂಚಿಕೆಯಲ್ಲಿ ಎನ್ನುತ್ತಾ ಅಲ್ಲಿಯವರೆಗೆ ಮನದುಂಬಿದ ವಂದನೆಗಳು.